ಸಿಲಿಂಡರ್ ಸ್ಫೋಟಕ್ಕೆ ಹೊತ್ತಿ ಉರಿದ ಮನೆಯಿಂದ ಹೊರಗೆ ಓಡಿ ಪ್ರಾಣ ಉಳಿಸಿಕೊಂಡ ಕುಟುಂಬಸ್ಥರು. ಇಡೀ ಗ್ರಾಮದಲ್ಲಿ ದಟ್ಟ ಹೊಗೆ ಆವರಿಸಿದೆ. ಚನ್ನಗಿರಿ ತಾಲೂಕಿನ ಚನ್ನೇಶಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹೊತ್ತಿ ಉರಿದ ಗ್ರಾಮದ ರೈತ ಕಾಶಪ್ಪ ಅನ್ನೋರ ಮನೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚನ್ನೇಶಪುರ ಗ್ರಾಮದಲ್ಲಿ ಇಂಥದೊಂದು ಘಟನೆ ಕಂಡು ಬಂದಿದೆ. ಸಿಲಿಂಡರ್ ಸ್ಫೋಟಕ್ಕೆ ಮನೆಯೇ ಹೊತ್ತಿ ಉರಿದಿದೆ. ಮನೆಯಿಂದ ಹೊರಗೆ ಓಡಿ ಬಂದು ಕುಟುಂಬಸ್ಥರು ತಮ್ಮ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಇಡೀ ಗ್ರಾಮದಲ್ಲಿ ಪರಿಣಾಮ ದಟ್ಟ ಹೊಗೆ ಆವರಿಸಿಕೊಂಡಿದೆ. ಚನ್ನಗಿರಿ ತಾಲೂಕಿನ ಚನ್ನೇಶಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮನೆಯಲ್ಲಿ ತಾಯಿ ಮಗ ಇಬ್ರು ವಾಸ ಮಾಡಿಕೊಂಡಿದ್ರು. ಅಡಿಗೆ ಮನೆಯಲ್ಲಿ ಸಣ್ಣದಾಗಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ನೋಡಿ ಹೊರಗಡೆ ಓಡಿ ಬರ್ತಾರೆ ತಾಯಿ ಮಗ. ಇವರು ಹೊರಗಡೆ ಬಂದ 2 ನಿಮಿಷದಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಕರೆಂಟ್ ಹೋಗ್ಬಿಡ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಸಂಪರ್ಕದಲ್ಲಿದ್ದಾರೆ. ಪುನೀತ್, ಇದು ಹೇಗಾಯ್ತು, ಎಷ್ಟೊತ್ತಿಗಾಗಿದ್ದು? ಈಗ ಬೆಂಕಿ ನಂದಿಸುವಂತಹ ಕಾರ್ಯ ಮುಗ್ದಿದ್ಯಾ, ಹೇಗೆ? ಖಂಡಿತವಾಗ್ಲೂ ಅರ್ಪಿತ, ಏನು ಅಡಿಗೆ ಮಾಡಿದ ಸಂದರ್ಭದಲ್ಲಿ ಸಿಲಿಂಡರ್ ಅಲ್ಲಿ ಸಣ್ಣದಾಗಿ ಒಂದು ಬೆಂಕಿ ಕಾಣಿಸ್ಕೊಂಡ ಸಂದರ್ಭದಲ್ಲಿ ತಾಯಿ ಮಗ ಇಬ್ರು ಕೂಡ ಮನೆಯಿಂದ ಹೊರ ಬರ್ತಾರೆ. ಹೊರ ಬಂದ ಕೆಲವೇ ಕ್ಷಣಗಳಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಇಡೀ ಮನೆ ಕೂಡ ಹೊತ್ತಿ ಉರಿಯುತ್ತೆ. ಆ ಸಂದರ್ಭದಲ್ಲಿ ಸಂಜೆ ಒಂದು 7 ರಿಂದ 7:30 ಸಮಯದಲ್ಲಿ ಈ ಘಟನೆ ನಡೆದಿರುವಂತದ್ದು. ಕೂಡಲೇ ಅಂದ್ರೆ ಚನ್ನೇಶ್ಪುರದಲ್ಲಿರುವಂತಹ ಗ್ರಾಮಸ್ಥರು ಕೂಡ ಸಾಕಷ್ಟು ಒಂದು ಭಯಭೀತರಾಗಿದ್ದಾರೆ. ಯಾಕಂದ್ರೆ ಏಕಾಏಕಿ ಒಂದು ಬಾಂಬ್ ಸಿಡಿದ ರೀತಿಯಲ್ಲಿ ಒಂದು ಸಿಲಿಂಡರ್ ಸಿಡಿದಂತ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ದಟ್ಟವಾದಂತಹ ಹೊಗೆ ಕೂಡ ಕಾಣಿಸ್ಕೊಂಡಿರುವಂತದ್ದು. ಈಗಾಗಲೇ ಚನ್ನಗಿರಿ ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಬಂದು ಬೆಂಕಿ ನಂದಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅಕ್ಕಪಕ್ಕದಲ್ಲಿ ಮನೆಯವರಿಗೂ ಕೂಡ ಅಂದ್ರೆ ಮನೆಗಳಿಗೆ ಬೆಂಕಿ ತಾಗದೆ ರೀತಿಯಲ್ಲಿ ಎಲ್ಲಾ ರೀತಿಯಂತಹ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ವಹಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಭಯದ ವಾತಾವರಣ ಕೂಡ ಆ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಏಕಾಏಕಿ ಸಿಲಿಂಡರ್ ಸ್ಫೋಟ ಆಗಿ ದಟ್ಟವಾದಂತಹ ಹೊಗೆ ಮತ್ತು ಬೆಂಕಿ ಕಾಣಿಸ್ಕೊಂಡ್ರ ಹಿನ್ನೆಲೆಯಲ್ಲಿ ಒಂದ್ ಕಡೆ ಭಯ ಕೂಡ ಜಾಸ್ತಿ ಆಗಿದೆ. ಇನ್ನೊಂದ್ ಕಡೆ ಪೊಲೀಸರು ಕೂಡ ಬಂದು ಸುತ್ತಮುತ್ತ ಇರುವಂತಹ ಮನೆಗಳಲ್ಲಿರುವಂತಹ ಜನರು ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅರ್ಪಿತಾ, ಧನ್ಯವಾದ ಪುನೀತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋಗ್ಬಿಡ್ತು.